ವಿದ್ಯಾರ್ಥಿಗಳೇ, NMMS ಪರೀಕ್ಷೆ ಪಾಸ್ ಮಾಡಿ ವರ್ಷಕ್ಕೆ 12,000 ಸ್ಕಾಲರ್ಶಿಪ್ ಪಡಿಬೇಕಾ ನೀವು? ಹಾಗಾದರೆ NMMS ಪರೀಕ್ಷೆ ಪಾಸ್ ಮಾಡಬೇಕಾಗತ್ತೆ. ಇದರಲ್ಲಿ ಪ್ರತಿ ವರ್ಷ 12,000 ಸ್ಕಾಲರ್ಶಿಪ್ ಪಡೆದು ನಿಮ್ಮ ಶಿಕ್ಷಣವನ್ನು ನೀವು ಸುಲಭಗೊಳಿಸಬೇಕಾದ್ರೆ ಈ ವಿಡಿಯೋವನ್ನು ನಾವು ನಿಮಗೋಸ್ಕರ ಮಾಡಿದ್ದೀವಿ. ಇದರ ಸಂಪೂರ್ಣ ಡೀಟೇಲನ್ನು, ಟಿಪ್ಸನ್ನು, ಸೀಕ್ರೆಟನ್ನು ಹೇಳ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. NMMS ಅಂದರೆ ಏನಪ್ಪ ಅಂತ ಅಂದರೆ, ಇದನ್ನು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಕರೀತಾರೆ. ಇದು ಭಾರತದ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಆಗಿದ್ದು, ಆರ್ಥಿಕವಾಗಿ ಹಿಂದುಳಿದಂಥ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದು ಮೀಸಲಾಗಿದೆ. ಇದಕ್ಕೆ ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳು ದೇಶಾದ್ಯಂತ ಆಯ್ಕೆ ಆಗ್ತಾರೆ. ಹಾಗಾಗಿ ಈ ಪರೀಕ್ಷೆಯನ್ನು ಪಾಸ್ ಆದರೆ ಸಾಕು, ನಿಮ್ಮ ಹೈಸ್ಕೂಲ್ ಶಿಕ್ಷಣಕ್ಕೆ ಸಂಪೂರ್ಣವಾದ ಬೆಂಬಲ ನಿಮಗೆ ಸಿಗುತ್ತೆ. ಹಾಗಾದರೆ ಇದರ ಅರ್ಹತೆಗಳು ಏನಪ್ಪ ಅಂತಂದರೆ, ನೀವು 8ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಮತ್ತು 7ನೇ ತರಗತಿಯಲ್ಲಿ ನೀವು 55% ಮಾರ್ಕ್ಸನ್ನು ಪಡೆದಿರಬೇಕು. ಇದರಲ್ಲಿ SC ಮತ್ತು ST ವಿದ್ಯಾರ್ಥಿಗಳು ಕನಿಷ್ಠ 50% ತೆಗೆದಿದ್ದರೆ ಸಾಕಾಗತ್ತೆ. ಇನ್ನು ಪೋಷಕರ ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಅದರ ಜೊತೆಗೆ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಗು ವ್ಯಾಸಂಗ ಮಾಡಬೇಕಾಗುತ್ತೆ. ಮೊರಾರ್ಜಿ ದೇಸಾಯಿ ಮತ್ತು ಈ ಕೇಂದ್ರೀಯ ವಿದ್ಯಾಲಯ ಮತ್ತು ಅನುದಾನ ರಹಿತ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತೆ ಇಲ್ಲ. ಇನ್ನು ಇದರಿಂದ ಏನಪ್ಪ ಅನುಕೂಲ ಅಂತಂದರೆ, ಈ ಎಕ್ಸಾಮ್ ಏನಾದ್ರು ನೀವು ಪಾಸ್ ಆಗಿಬಿಟ್ರೆ 9ರಿಂದ 12ನೇ ತರಗತಿವರೆಗೂ ಪ್ರತಿ ವರ್ಷ 12,000 ಅಂದರೆ ತಿಂಗಳಿಗೆ 1,000 ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇದರಿಂದ ನೀವು ಬುಕ್ಸು, ಫೀಸು ಇತ್ಯಾದಿ ಎಲ್ಲ ಏನೋ ಸೌಲಭ್ಯಗಳನ್ನು ನೀವು ಪಡ್ಕೋಬೋದಾಗಿದೆ. ಏನು ಹಾಗಾದರೆ ಪರೀಕ್ಷೆ ಹೇಗೆ ಮಾಡ್ತಾರೆ ಅಂತಂದರೆ, ಈ ಪರೀಕ್ಷೆಯಲ್ಲಿ 2 ಪೇಪರ್ ಇರುತ್ತೆ. ಒಂದು ಮ್ಯಾಟ್ ಪೇಪರ್ ಅಂತೇಳಿ, ಎರಡನೇದು ಸ್ಯಾಟ್ ಪೇಪರ್ ಅಂತೇಳಿ. ಮ್ಯಾಟ್ ಅಂತಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ, ಸ್ಯಾಟ್ ಅಂತಂದರೆ ಸ್ಕಾಲಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ. ಇನ್ನು ಈ ಮ್ಯಾಟ್ ಮತ್ತು ಸ್ಯಾಟ್ ಏನಪ್ಪ, ಅದು ಹೇಗಿರ್ತಾವಪ್ಪ ಅಂತ ನೋಡೋದಾದರೆ, ಮ್ಯಾಟ್ ಇದೇನಿದೆ ಅಂತಂದರೆ ಇದು ಬೆಳಗಿನ ಅವಧಿಗೆ ಎಕ್ಸಾಮ್ ಮಾಡಲಾಗತ್ತೆ. ಇನ್ನು ಸ್ಯಾಟ್ ಪೇಪರು ಇದು ಮಧ್ಯಾಹ್ನ ಅವಧಿ ಮಾಡಲಾಗತ್ತೆ. ಇಲ್ಲಿ 90 ಪ್ರಶ್ನೆಗಳಿರ್ತವೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ. 90 ಪ್ರಶ್ನೆಗಳಿಗೆ 90 ಅಂಕಗಳು. ಇದು ಅಷ್ಟೇ, 90 ಪ್ರಶ್ನೆಗಳು 90 ಅಂಕಗಳು. ಇದರಲ್ಲಿ ನೆಗೆಟಿವ್ ಅಂಕ ಇರೋದಿಲ್ಲ. ಇನ್ನು ಸ್ಯಾಟ್ ಪೇಪರಲ್ಲಿ ಏನಿರುತ್ತಪ್ಪ ಅಂತಂದರೆ, ಇದರಲ್ಲಿ ವಿಜ್ಞಾನ, ಎರಡನೇದು ಸಮಾಜ, ಮೂರನೇದು ಗಣಿತ. ಏನು ನೀವು 8ನೇ ತರಗತಿಯಲ್ಲಿ ಓದ್ತೀರಿ ಆದರೂ ಇರುತ್ತೆ, ಮತ್ತು 7ನೇ ಕ್ಲಾಸು ಸೆಕೆಂಡ್ ಸೆಮಿಸ್ಟ್ರು ಸಹ ಇರುತ್ತೆ. ಇನ್ನು ವಿಜ್ಞಾನದಲ್ಲಿ 35 ಪ್ರಶ್ನೆ 35 ಅಂಕ. ಸಮಾಜದಲ್ಲೂ ಅಷ್ಟೇ 35 ಪ್ರಶ್ನೆ 35 ಅಂಕ. ಇನ್ನು ಗಣಿತದಲ್ಲಿ 20 ಪ್ರಶ್ನೆಗಳು 20 ಅಂಕವನ್ನು ಪಡಿಬೋದಾಗಿತ್ತು. ಅಲ್ಲಿಗೆ ಟೋಟಲ್ 90 ಮಾರ್ಕ್ಸು. ಇನ್ನು ಕ್ವಾಲಿಫೈ ಮಾರ್ಕ್ಸು ಅಂದರೆ ಇದು ಪಾಸಿಂಗ್ ಮಾರ್ಕ್ಸ್ ಅಲ್ಲ, ಕ್ವಾಲಿಫೈ ಮಾರ್ಕ್ಸು ಎಷ್ಟು ತೆಗಿಬೇಕಪ್ಪ ಅಂತಂದರೆ, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು 40% ಅಂತಂದರೆ 40 ಅಂತಂದರೆ ನೋಡಿ 90 ಮಾರ್ಕ್ಸು, 90ರ 40% ನೋಡಿ, 40% ಅಂತಂದರೆ ಗೊತ್ತಿದೆ ನಿಮಗೆ ಅಲ್ವಾ? ನೋಡಿ 0 ಕ್ಯಾನ್ಸಲ್ ಆಗುತ್ತೆ. ಈಗ 9 4 36 0 10 ಸೊ 36 ಮಾರ್ಕ್ಸು. ಪ್ರತಿ ಪೇಪರಲ್ಲಿ 36 ತೆಗೆದ್ರೆ ನೀವು ಕ್ವಾಲಿಫೈ ಆಗ್ತೀರಿ, ಪಾಸ್ ಅಲ್ಲ ಕ್ವಾಲಿಫೈ ಆಗ್ತೀರಿ. SC ST ಮಕ್ಕಳು ಇನ್ನೂ 32% ತೆಗೆದ್ರೆ ಸಾಕು ಪ್ರತಿ ಪೇಪರಲ್ಲೂ. ಇನ್ನು NMMS ಎಕ್ಸಾಮು ಯಾವತ್ತು ನಡೆಯುತ್ತೆ ಅನ್ನೋದ್ರೆ, ಈ ವರ್ಷ ನಿಮಗೆ ಗೊತ್ತಿದೆ 7/12/2025 ಈ ಒಂದು ಪರೀಕ್ಷೆ ನಡೆಯುತ್ತೆ. ಇದರಲ್ಲಿ ಮ್ಯಾಟ್ ಪೇಪರ್ ಅಂತ ಏನು ಕರೆದ್ವಿ ನಾವು, GMAT ಅಂತಲೂ ಕರೀತಾರೆ. ಈ ಪೇಪರ್ನ ಸಂಪೂರ್ಣ ಕೋಚಿಂಗ್ನ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ. ಈ 90 ಅಂಕಗಳಲ್ಲಿ ಏನಿರುತ್ತಪ್ಪ ಅಂತಂದರೆ, ಚಿತ್ರಗಳ ಸಾಮ್ಯತೆ ಅಂತೇಳಿ, ಚಿತ್ರ ಸರಣಿ, ಅಡಕವಾಗಿರುವ ಚಿತ್ರ, ಭಿನ್ನ ಸ್ಥಾನದಲ್ಲಿರ್ತಕ್ಕಂಥ ಒಂದೇ ರೀತಿಯ ಚಿತ್ರಗಳು, ಛೇದಿಸುವ ಆಕೃತಿಗಳು, ಪಾರದರ್ಶಕ ಹಾಳೆಯ ಮಡಿಕೆ, ಕಾಗದ ಮಡಿಕೆ ಮತ್ತು ರಂಧ್ರ ಮಾಡುವಿಕೆ, ಕನ್ನಡಿ ಪ್ರತಿಬಿಂಬ, ನೀರಿನ ಪ್ರತಿಬಿಂಬ, ಕತ್ತರಿಸಲ್ಪಟ್ಟ ಘನಾಕೃತಿ, ಇನ್ನು ವಿರುದ್ಧ ಮುಖದಲ್ಲಿರ್ತಕ್ಕಂಥ ಸಂಖ್ಯೆ ದಾಳಗಳು ಡೈಸ್ ಅಂತೇಳಿ, ಇನ್ನು ಆಕೃತಿಗಳನ್ನು ಎಣಿಸ್ತಕ್ಕಂಥದ್ದು,
ಇದೇ ರೀತಿ ಸುಮಾರು 24 ಈ ಒಂದು ಸ್ಲೈಡಲ್ಲಿ ಇದೆ. ಟೋಟಲ್ 38 ಮೆಥಡ್ ಬರುತ್ತೆ ವಿದ್ಯಾರ್ಥಿಗಳೇ. 38 ಮೆಥಡಲ್ಲಿ ನಿಮಗೆ 90 ಅಂಕಗಳಿಗೆ 90 ಪ್ರಶ್ನೆಯನ್ನು ಕೇಳಲಾಗತ್ತೆ. ಹಾಗಾದರೆ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಪ್ರತಿದಿನ ಸಂಜೆ 8ರಿಂದ 8:30ರವರೆಗೆ ಆನ್ಲೈನ್ ಕ್ಲಾಸನ್ನು ಮಾಡಲಾಗುತ್ತೆ. ಇದರ ಸಂಪೂರ್ಣ ನೋಟ್ಸನ್ನು ಸಹ ನಾವು ನಿಮಗೆ ಕೊಡ್ತೀವಿ. ಹಾಗೆ ಪ್ರತಿ ಲೆಸನ್ನ ಟೆಸ್ಟನ್ನು ಸಹ ಮಾಡಲಾಗುತ್ತೆ. ಆಮೇಲೆ ಡೌಟ್ ಕ್ಲಿಯರನ್ನು ಸಹ ಮಾಡಲಾಗುತ್ತೆ. ಹಾಗಾದರೆ ಈ ಒಂದು ಜಿಮ್ಯಾಟ್ ಪೇಪರ್ 90 ಅಂಕಗಳು ಏನಿರುತ್ತೆ, ಆ 90 ಅಂಕಗಳಿಗೆ ನೀವು ಸಂಪೂರ್ಣ ತರಬೇತಿಯನ್ನು ನಾವು ನಿಮಗೆ ನೀಡ್ತೀವಿ ಎಕ್ಸಾಮ್ ಬರೋವರೆಗೂ. ಹಾಗಾದರೆ ಇದರ ಬೆಲೆ ಎಷ್ಟಿರ್ಬೋದು ಅಂತಂದರೆ ಇದರ ಬೆಲೆ 2,000 ರೂಪಾಯಿ ಆಗ್ಬೋದಾ? ಇಲ್ಲ, 2,000 ಅಲ್ಲ. ಹಾಗಾದರೆ 1,000ನಾ? ಅದು ಸಹ ಅಲ್ಲ. ಇದರ ಬೆಲೆ ಕೇವಲ 600 ರೂಪಾಯಿ. 600 ರೂಪಾಯಿಗೆ ಈ 90 ಅಂಕಗಳು ಏನು ಮ್ಯಾಟ್ ಪೇಪರ್ ಇದೆ ಅದರ ಸಂಪೂರ್ಣ ಏನು ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ. ಈ ನೀವು 90 ಅಂಕಗಳಿಗೆ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಕನಿಷ್ಠ ಒಂದು 45ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಪಡೆದಿದ್ದೇ ಆದರೆ 45ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದೇ ಆದರೆ ಈ ಸ್ಯಾಟ್ ಪೇಪರಲ್ಲಿ ಸ್ಕಾಲಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನೀವು ಕನಿಷ್ಠ ಒಂದು 35 ಅಂಕಗಳನ್ನು ಸಹ ಪಡೆದ್ರೆ ನೀವು ಅಲ್ಲಿಗೆ ಕ್ವಾಲಿಫೈ ಮಾರ್ಕ್ಸು ಖಂಡಿತ ಆಗತ್ತೆ. ಅಲ್ಲಿಗೆ ನೀವು 80+ ಅಂಕಗಳನ್ನು ಪಡೆದುಬಿಟ್ರೆ ಸಾಕು, ಈ ಪರೀಕ್ಷೆಯನ್ನು ಪಾಸ್ ಆದಂಗೆ ಆಗ್ತೀರಿ. ಹಾಗಾಗಿ ಈ ಒಂದು ಪರೀಕ್ಷೆಯ ಸಂಪೂರ್ಣ ಮಾಹಿತಿಯನ್ನು, ಸಂಪೂರ್ಣ ಸಿದ್ಧತೆಯನ್ನು ನಿಮಗೆ ಮಾಡ್ತೀವಿ ಕೇವಲ 600 ರೂಪಾಯಿಯಲ್ಲಿ. ಹಾಗಾದರೆ ಏನು ಮಾಡಬೇಕು ಅಂತಂದರೆ ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರ್ ಏನಿದೆ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಸಹ ನಾವು ನಿಮಗೆ ನೀಡ್ತೀವಿ. ಕಾಲನ್ನು ನೀವು ಸಂಜೆ 6 ಗಂಟೆ ನಂತರ ಸಂಜೆ 6 ಗಂಟೆ ನಂತರ ಮಾಡಿದ್ರೆ ಉತ್ತಮ. ವಾಟ್ಸಪ್ಪನ್ನು ನೀವು ಮಾಡಿದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಈ ಒಂದು ಫೋನ್ ಸಂಖ್ಯೆ ಇದೆ, ಇದಕ್ಕೆ ನೀವು ಮೆಸೇಜನ್ನು ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಶ್ನೆ, ಇವತ್ತು ಭಾನುವಾರ ಆದರೆ ಮುಂದಿನ ವರ್ಷ ಇದೇ ದಿನ ಯಾವ ವಾರ ಬರುತ್ತೆ ಅನ್ನೋದು ಹೇಳೋಕ್ಕಾಗುತ್ತಾ? ಇದಕ್ಕೆ ಸರಿಯಾದಂಥ ಉತ್ತರ ಗೊತ್ತಿದೆಯಾ ನಿಮಗೆ? ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದಂಥ ಉತ್ತರ ಸೋಮವಾರ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೀನಿ, ಇವತ್ತು ಭಾನುವಾರ ಆದರೆ ಇನ್ನು 100 ದಿನದ ನಂತರ ಯಾವ ವಾರ ಬರುತ್ತೆ ಅನ್ನೋದನ್ನು ನೀವು ಇದಕ್ಕೆ ಕಮೆಂಟನ್ನು ಮಾಡಿ. ಹಾಗೆ ಇಲ್ಲೊಂದು ಆಯತ ಇದೆ ನೋಡಿ, ಇದರಲ್ಲಿ ಒಟ್ಟು ಎಷ್ಟು ಆಯತಗಳು ಬರುತ್ತೆ ಅಂತ ಹೇಳಲಿಕ್ಕಾಗತ್ತಾ ನಿಮಗೆ? ಇದಕ್ಕೆ ಸರಿಯಾದಂಥ ಉತ್ತರ ನಾನೇ ಹೇಳ್ತೀನಿ, 36 ಆಯತಗಳು ಬರ್ತಾವೆ.